ನಮಸ್ಕಾರ. ಕೊನೆಯ 6 ಎಸೆತಗಳಲ್ಲಿ ಬೇಕಾಗಿತ್ತು 10 ರನ್. ನಂತರ ನಡೆಯಿತು ದೊಡ್ಡ ಚಮತ್ಕಾರ. 99% ಸೋಲುವ ಪಂದ್ಯವನ್ನ ಗೆದ್ದು ಬೀಗಿತ್ತು ಡೆಲ್ಲಿ ಕ್ಯಾಪಿಟಲ್ಸ್. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಎಂಐ ಮತ್ತು ಡಿಸಿ ನಡುವಿನ ಆ ಲಾಸ್ಟ್ ಓವರ್ನ ರೋಚಕತೆ ಹೇಗಿತ್ತು ಗೊತ್ತಾ? ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ಯಾರೇನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ, ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಕೊಟುಂಬಿಯ ವಡೋದರ ಕ್ರೀಡಾಂಗಣದಲ್ಲಿ ನಡೆದ ವುಮೆನ್ಸ್ ಪ್ರೀಮಿಯರ್ ಲೀಗ್ನ 2ನೇ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಕೊನೆ ಓವರ್ನಲ್ಲಿ 10 ರನ್ಗಳನ್ನ ಚೇಸ್ ಮಾಡುವ ಮೂಲಕ ರೋಚಕ ಗೆಲುವು ಕಂಡಿದೆ ಸ್ನೇಹಿತರೆ. ವಡೋದರದಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನಾಯಕಿ ಮೆಗ್ ಲ್ಯಾನಿಂಗ್ ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ. ಅದರಂತೆ ಬ್ಯಾಟಿಂಗ್ ಆರಂಭಿಸಿದ ಮುಂಬೈ ಇಂಡಿಯನ್ಸ್ ತಂಡವು ಕಳಪೆ ಆರಂಭವನ್ನ ಪಡೆದುಕೊಳ್ಳುತ್ತದೆ. ಮೊದಲ ಓವರ್ನಲ್ಲಿ ಹ್ಯಾಲಿ ಮ್ಯಾಥ್ಯೂಸ್ ರವರು ಡಕ್ಔಟ್ ಆಗುತ್ತಾರೆ. ಅದರ ಬೆನ್ನಲ್ಲೇ ಯಾಸ್ತಿಕಾ ಭಾಟಿಯಾ ಕೂಡ 11 ರನ್ ಬಾರಿಸಿ ಪೆವಿಲಿಯನ್ ಸೇರಿಕೊಳ್ಳುತ್ತಾರೆ. ಅದಾದ ನಂತರ ನ್ಯಾಟ್ ಸ್ಕಿವರ್ ಬ್ರೆಂಡ್ ಮತ್ತು ಹರ್ಮನ್ ಪ್ರೀತ್ ಕೌರ್ ಮುಂಬೈ ತಂಡಕ್ಕೆ ಆಸರೆಯಾಗಿ ನಿಲ್ಲುತ್ತಾರೆ ಸ್ನೇಹಿತರೆ. ಇವರಿಬ್ಬರ ನಡುವೆ 3ನೇ ವಿಕೆಟ್ಗೆ ಬರೋಬ್ಬರಿ 73 ರನ್ಗಳ ಜೊತೆ ಆಟ ಮೂಡಿ ಬರುತ್ತದೆ. ಈ ಮಧ್ಯೆ ನಾಯಕಿ ಹರ್ಮನ್ ಪ್ರೀತ್ ಕೌರ್ 22 ಎಸೆತಗಳನ್ನು ಎದುರಿಸಿ 4 4 ಹಾಗೂ 3 6ಗಳೊಂದಿಗೆ 42 ರನ್ ಕಲೆ ಹಾಕಿ ವಿಕೆಟ್ ಒಪ್ಪಿಸುತ್ತಾರೆ. ನಂತರ ಎಮಿಲಿಯಾ ಕೇರ್ 9 ರನ್ ಬಾರಿಸಿ ಪೆವಿಲಿಯನ್ ಸೇರಿಕೊಳ್ಳುತ್ತಾರೆ. ಈ ಮಧ್ಯೆ ನ್ಯಾಟ್ ಸ್ಕಿವರ್ ಬ್ರೆಂಡ್ ತಮ್ಮ ಆರ್ಭಟವನ್ನ ಮುಂದುವರಿಸಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಆಘಾತ ನೀಡುತ್ತಾರೆ. ಇದಾದ ಬಳಿಕ ಅಮನ್ಜಿತ್ ಕೌರ್ ಅವರು 7 ರನ್ ಬಾರಿಸಿ ಪೆವಿಲಿಯನ್ ಸೇರಿಕೊಳ್ಳುತ್ತಾರೆ. ಆದರೆ ಏಕಾಂಗಿ ಹೋರಾಟ ಮುಂದುವರಿಸಿದ ನ್ಯಾಟ್ ಸ್ಕಿವರ್ ಬ್ರೆಂಡ್ ಅಂತಿಮವಾಗಿ 59 ಎಸೆತಗಳನ್ನ ಎದುರಿಸಿ 13 4ಗಳೊಂದಿಗೆ ಅಜೇಯ 80 ರನ್ ಬಾರಿಸಿ ತಂಡದ ಮೊತ್ತವನ್ನ 150ರ ಗಡಿ ದಾಟಿಸಿದರು. ಇದರೊಂದಿಗೆ ಮುಂಬೈ ಇಂಡಿಯನ್ಸ್ ತಂಡವು 164 ರನ್ ಕಲೆ ಹಾಕಿ 19.1 ಓವರ್ಗಳಲ್ಲಿ ಆಲ್ಔಟ್ ಆಗಿತ್ತು ಸ್ನೇಹಿತರೆ. ಅತ್ತ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪರ ಬೌಲಿಂಗ್ ನಲ್ಲಿ ಸೋತಾರ್ ಲ್ಯಾಂಡ್ ರವರು 3 ವಿಕೆಟ್ ಕಬಳಿಸಿ ಮಿಂಚಿದರೆ ಶಿಖಾ ಪಾಂಡೆ 2 ವಿಕೆಟ್ ಪಡೆದುಕೊಂಡರು. ಪಂದ್ಯ ಗೆಲ್ಲಲು 165 ರನ್ಗಳ ಸುಲಭ ಗುರಿಯನ್ನ ಬೆನ್ನಟ್ಟಿದಂತ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಉತ್ತಮ ಆರಂಭವನ್ನ ಪಡೆದುಕೊಳ್ಳುತ್ತದೆ. ಮೆಗ್ ಲ್ಯಾನಿಂಗ್ ಮತ್ತು ಶಿಫಾಲಿ ವರ್ಮಾ ಮೊದಲ ವಿಕೆಟ್ಗೆ 60 ರನ್ಗಳ ಪಾರ್ಟ್ನರ್ಶಿಪ್ ಆಡುವ ಮೂಲಕ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಬಿಗ್ ಶಾಕ್ ನೀಡಿದರು. ಈ ಮಧ್ಯೆ ನಾಯಕಿ ಮೆಗ್ ಲ್ಯಾನಿಂಗ್ 15 ರನ್ ಬಾರಿಸಿ ವಿಕೆಟ್ ಒಪ್ಪಿಸುತ್ತಾರೆ. ಅದರ ಬೆನ್ನಲ್ಲೇ ಜೆಮಿಮಾ ರೋಡ್ರಿಗಸ್ ಕೂಡ 2 ರನ್ ಕಲೆ ಹಾಕಿ ವಿಕೆಟ್ ಒಪ್ಪಿಸುತ್ತಾರೆ. ಆದರೆ ಶಫಾಲಿ ವರ್ಮಾ ಕೇವಲ 18 ಎಸೆತಗಳಿಂದ 43 ರನ್ಗಳ ಹೊಡಿಬಿಡಿ ಆಟವನ್ನು ಆಡುವ ಮೂಲಕ ಡೆಲ್ಲಿ ತಂಡಕ್ಕೆ ಆಸರೆಯಾಗಿ ನಿಲ್ಲುತ್ತಾರೆ. ಅದಾದ ಬಳಿಕ ಎಲ್ಎಸಿ ಕ್ಯಾಪ್ಸಿರ್ ಅವರು 16 ರನ್ ಬಾರಿಸಿ ತಂಡಕ್ಕೆ ಆಸರೆಯಾಗಿ ನಿಲ್ಲುತ್ತಾರೆ. ಕೊನೆ ಹಂತದಲ್ಲಿ ನಮ್ಮ ಕನ್ನಡತಿ ನಿಕಿ ಪ್ರಸಾದ್ 35 ರನ್ ಬಾರಿಸಿ ತಂಡವನ್ನ ಗೆಲುವಿನ ಸಮೀಪಕ್ಕೆ ಕೊಂಡೊಯ್ಯುತ್ತಾರೆ. ಆದರೆ ಅದಾದ ಬಳಿಕ ಅವರು ಕೂಡ 35 ರನ್ ಸಿಡಿಸಿ ವಿಕೆಟ್ ಒಪ್ಪಿಸುತ್ತಾರೆ. ಇದರೊಂದಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಗೆಲುವಿಗೆ ಕೊನೆ ಓವರ್ನಲ್ಲಿ 10 ರನ್ಗಳ ಅವಶ್ಯಕತೆ ಇರುತ್ತದೆ ಸ್ನೇಹಿತರೆ. 20ನೇ ಓವರ್ ಬೌಲಿಂಗ್ ಮಾಡಲು ಸಂಜೀವನ್ ಸಜಾನರ್ ಅವರು ಆಗಮಿಸುತ್ತಾರೆ. ಈ ವೇಳೆ ಅವರಿಗೆ ನಿಕಿ ಪ್ರಸಾದ್ ರವರು ಮೊದಲ ಎಸೆತದಲ್ಲಿ ಬೌಂಡರಿ ಬಾರಿಸುತ್ತಾರೆ. ನಂತರ ಡಬಲ್ ತೆಗೆದುಕೊಂಡ ನಿಕಿ ಪ್ರಸಾದ್ ತಾವೇ ಸ್ಟ್ರೈಕ್ ಇಟ್ಟುಕೊಳ್ಳುತ್ತಾರೆ. ಅದಾದ ಬಳಿಕ 3ನೇ ಎಸೆತದಲ್ಲಿ ಮತ್ತೊಂದು ಸಿಂಗಲ್ ಪಡೆದುಕೊಳ್ಳುತ್ತಾರೆ. ಇದರೊಂದಿಗೆ ಕೊನೆಯ 3 ಎಸೆತಗಳಲ್ಲಿ 3 ರನ್ಗಳ ಅವಶ್ಯಕತೆ ಇರುತ್ತದೆ. 4ನೇ ಎಸೆತದಲ್ಲಿ ಸಂಜೆ ರಾಧಾ ಯಾದವ್ ಅವರು 1 ರನ್ ಪಡೆದುಕೊಂಡು ನಿಕಿ ಪ್ರಸಾದ್ ಅವರಿಗೆ ಸ್ಟ್ರೈಕ್ ನೀಡುತ್ತಾರೆ. ಆದರೆ 5ನೇ ಎಸೆತದಲ್ಲಿ ನಿಕಿ ಪ್ರಸಾದ್ ವಿಕೆಟ್ ಒಪ್ಪಿಸುತ್ತಾರೆ. ಇನ್ನು ಕೊನೆಯಲ್ಲಿ 1 ಬಾಲ್ಗೆ 2 ರನ್ಗಳ ಅವಶ್ಯಕತೆ ಇರುವಾಗ ರಾಧಾ ಯಾದವ್ ಅವರು 2 ರನ್ ಕಲೆ ಹಾಕಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ರೋಚಕ ಗೆಲುವು ತಂದುಕೊಡುತ್ತಾರೆ.